ಇದೇನು ಸಿಂಪಲ್ ಪ್ರೋಗ್ರಾಮು. ಶ್ರೀನಿವಾಸಪುರ ಪುರಸಭೆಯಲ್ಲಿ ತುಂಬ ದಿವಸದಿಂದ ಈ ಖಾತಾದ ಒಂದು ದೊಡ್ಡ ಹಗರಣ. ಖಾತಾ ಮಾಡಿಸ್ಬೇಕಂದ್ರೆ 20,000 ಬೇಕು, 30,000 ಬೇಕು, ದಳ್ಳಾಳಿಗಳು ಬೇಕು, ಎಲ್ಲ ರೆಕಮೆಂಡೇಶನ್ಗಳು ಬೇಕು, ಅವ್ರು ಮಾತಾಡಬೇಕು ಇವ್ರು ಮಾತಾಡಬೇಕು ಅನ್ನೋ ಒಂದು ಗಾಸಿಪ್ಸ್ ಆಗಲಿ ಏನಿತ್ತು ಅದನ್ನು ತೆರವು ಮಾಡೋ ವಿಚಾರದಲ್ಲಿ ಇನ್ನು ಮೇಲೆ ಶ್ರೀನಿವಾಸಪುರ ಪುರಸಭೆಗೆ ನಾನು ಅಧ್ಯಕ್ಷನಾಗಿ ಸುಮಾರು 3 ತಿಂಗಳಾಗ್ತದೆ. 3 ತಿಂಗಳಿಂದ ಪಬ್ಲಿಕ್ಕಿಂದ ಯಾರು ನನ್ನ ಹತ್ರ ಬಂದು ಸರ್ ಇವ್ರ ಹತ್ರ 20,000 ಕೇಳಿದ್ದಾರೆ, 15,000 ಕೇಳಿದ್ದಾರೆ ಅಂತ ಹೇಳಿದವರೇ ಇಲ್ಲ. ಇದು ಪಬ್ಲಿಕ್ಗೆ ಬೇರೆ ಅವ್ರು ಮೋಟಿವೇಟ್ ಮಾಡ್ತಾ ಇದೆಯೇನೋ ಗೊತ್ತಾಗ್ತಾ ಇಲ್ಲ. ಬಟ್ ನಾನು ಬಂದ ಮೇಲೆ ಅದನ್ನೆಲ್ಲ ಕಡಿವಾಣ ಹಾಕಿ ಇನ್ನು ಮೇಲೆ ಎಲ್ಲ ಖಾತಾಗಳು ತುಂಬ ಟ್ರಾನ್ಸ್ಪರೆನ್ಸಿಯಿಂದ ನಡೆಯುತ್ತೆ. ಯಾವ ಸೆಕ್ಷನಲ್ಲಿದೆ, ಯಾವ ಸೆಕ್ಷನಲ್ಲಿ ಎಷ್ಟು ದಿವಸ ಇಟ್ಕೋಬೇಕು, ಏನಾದರೂ ಪ್ರಾಬ್ಲಮ್ ಇದ್ದರೆ ಈ ಎಂಡಾಸ್ಮೆಂಟ್ ಇಮಿಡಿಯೇಟಾಗಿ ಕೊಡಬೇಕು, ಜನರು ಸುತ್ತಾಡಿಸ್ಕೋಬಾರ್ದು ಆಫೀಸ್ಗೆ ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಅವ್ರಿಗೆ ಏನೇನು ತೊಂದರೆಗಳಿದೆಯೋ ಎಲ್ಲ ಆಗುವವುಗಳನ್ನ ನಾವೇ ಒಂದು ಪ್ರೋಟೋಕಾಲ್ ರೆಡಿ ಮಾಡ್ಕೊಂಡಿದ್ದೀವಿ. ಅದನ್ನೆಲ್ಲ ಚೆಕ್ ಲಿಸ್ಟ್ ಮಾಡಿಕೊಂಡು ಇನ್ನು ಮೇಲೆ ಖಾತಾ ಬದಲಾವಣೆ ಆಗೋಂಗಿದ್ರೆ ಗೌರ್ಮೆಂಟ್ ಕಾನೂನು ಪ್ರಕಾರ 45 ಡೇಸ್ ಇದೆ. ನಮ್ಮ ಟೈಮ್ ಒಂದು 50 ಡೇಸ್ ಇಟ್ಕೊಂಡಿದ್ದೀವಿ. ಒಂದು 5 ಡೇಸ್ ಎಕ್ಸಸ್ ಆದರೆ 50 ಡೇಸ್ ಒಳಗೆ ಅವ್ರು ಕೊಡಬೇಕು ಅನ್ನೋದು. ಖಾತಾ ನಕಲು ಎಲ್ಲ 7 ಡೇಸ್ ಇದೆ, ಅದನ್ನ ಒಂದು 15 ಡೇಸ್ ಒಳಗೆ ಕೊಡೋ ಹಂಗೆ ಒಂದು ಪ್ರಾವಿಷನ್ ಮಾಡಿಕೊಂಡು ಈಗೆಲ್ಲ ಟಪಾಲಲ್ಲಿ ಎಂಟ್ರಿ ಆಗಿದ್ದ ದಿವಸನೇ ನಿಮಗೂ ಒಂದು ಅಕ್ನಾಲೇಜ್ಮೆಂಟ್ ಕೊಡ್ತಾರೆ, ನೀವು ಇಟ್ಕೊಳ್ರಿ, ಅದನ್ನ ಫಾಲೋ ಅಪ್ ಮಾಡಿರಿ. ಯಾವುದೇ ಪಬ್ಲಿಕ್ಕು ಬೇರೆ ಅವ್ರ ಹತ್ರ ಇವ್ರ ಹತ್ರ ಹೋಗೋದಕ್ಕಿಂತ ಡೈರೆಕ್ಟಾಗಿ ನೀವೇ ಆಫೀಸಿಗೆ ಬನ್ನಿ, ಚಲನ್ ಏನಿದೆಯೋ ಅದನ್ನು ಕಟ್ಟ್ರಿ. ಏನಾದರೂ ಹೆಚ್ಚು ಕಡಿಮೆ ಆಗಿ ಏನಾದರೂ ಹೋಗ್ಲಿದ್ರೆ ನಾನು 24 ಗಂಟೆ ಇಲ್ಲಿ ಅವೈಲೇಬಲ್ ಇದ್ದೀನಿ. ನನ್ನ ಫೋನ್ ನಂಬರ್ ಇದೆ, ನಮ್ಮ ಚೀಫ್ ಆಫೀಸರ್ ಸಾಹೇಬ್ರು ಇರ್ತಾರೆ, ಖಾತಾ ಸೆಕ್ಷನಲ್ಲಿ ಶಂಕರ್ ಅಂತ ಇರ್ತಾರೆ, ಈಗ RI ಆಗಿದ್ದಾರೆ ಅವರು, RO ಆಗಿ. ಯಾರಿಗಾದರೂ ನೀವು ಕಂಪ್ಲೇಂಟ್ ಕೊಡ್ಬೋದು. ಬೇರೆ ಯಾರನ್ನೂ ಎಂಟರ್ಟೈನ್ ಮಾಡಬೇಡ್ರಿ. ನಿಮ್ಮ ಮನೆ ಮಗನಾಗಿ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಏನೇ ತೊಂದರೆ ಇದ್ರೂ ಸೀದಾ ನಮ್ಮ ಹತ್ರ ಬಂದು ಡೈರೆಕ್ಟಾಗಿ ಮಾತಾಡಿ. ಇದು ಹೊಸ ಅಧ್ಯಾಯನ ಅಂದ್ಕೊಳ್ಳಿ. ಶ್ರೀನಿವಾಸಪುರದಲ್ಲಿ ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ಎಂಟರ್ಟೈನ್ ಮಾಡೋದು, ಒಂದು ಖಾತಾ ಮಾಡ್ಕೊಳಕ್ಕೆ ನಾನು ಅಷ್ಟು ದುಡ್ಡು ಕೊಟ್ಟೆ ಇಷ್ಟು ದುಡ್ಡು ಕೊಟ್ಟೆ ಅಂತ ಹೇಳ್ಕೊಳೋದು ಸರಿಯಲ್ಲ. ಆ ಪುರಸಭೆ ಘನತೆಗೂ ಅದು ತೊಂದರೆನೇ, ನಮಗೂ ತೊಂದರೆನೇ. ಈ ಪ್ರೋಗ್ರಾಮ್ ಇವತ್ತೇ ಮಾಡೋದಕ್ಕೆ ಒಂದು ವಿಶೇಷ ಕಾರಣ ಇದೆ. ಇವತ್ತು ನಮ್ಮ ಸಾಹೇಬರು ರಮೇಶ್ ಕುಮಾರ್ ಅವರ ಹುಟ್ಟುಹಬ್ಬ. ಇವತ್ತಿಂದಾನೇ ಇದು ಚಾಲನೆ ಆಗಬೇಕು. ಇವತ್ತಿಂದ ಶ್ರೀನಿವಾಸಪುರ ಜನತೆಗೆ ಅವರ ಆಶೀರ್ವಾದನೂ ಇರಬೇಕು. ಏನು ಹೆಚ್ಚು ಕಡಿಮೆ ಆಯಿತು ಆಗಿ ಹೋಯಿತು. ಇವತ್ತಿಂದ ಯಾವುದೇ ಕಾರಣಕ್ಕೂ ಅವ್ರ ಹೆಸರಿನಲ್ಲಿ ಅವ್ರು ಮಾಡ್ದಂಗೆ ಅಂದ್ಕೊಳ್ರಿ. ಅವರು ಹೇಳ್ತಾರೆ ನಾವು ಯಾರ ಹತ್ರ ಒಂದು ಟೀ ಕುಡಿಯಲ್ಲ, ಕಾಫಿ ಕುಡಿಯಲ್ಲ, ಊರಲ್ಲಿ ಬಂದರೆ ಜನರು ಕೆಲಸ ಮಾಡೋದಕ್ಕೆ ನಾವು ಅಷ್ಟು ಶಿಸ್ತಾಗಿರ್ತೀವಿ ಅಂತ. ಇವತ್ತು ಶ್ರೀನಿವಾಸಪುರ ಮುನ್ಸಿಪಲ್ ಆಫೀಸು ನಾವು ಅಷ್ಟೇ ಶಿಸ್ತಾಗಿ ಹೇಳ್ತಾ ಇದ್ದೀವಿ. ನಾವು ಯಾರ ಹತ್ರನೂ ಟೀಗೂ ಕಾಫಿಗೂ ನಮಗೆ ಅಂತ ಇದಿಲ್ಲ. ನಮ್ಮ ಆಶೀರ್ವಾದ ನಮ್ಮ ಗುರುಗಳೇನು ನಮ್ಗೆ ಹೇಳ್ಕೊಟ್ಟಿಯಾರೋ ಅದೇ ನಾವು ಮಾಡೋದು. ಇವತ್ತು ನಾವು ಹೇಳ್ತಾ ಇದ್ದೀವಿ. ಮತ್ತು ರಮೇಶ್ ಕುಮಾರ್ ಅವರಿಗೆ ಮತ್ತೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅವರ ಹೆಸರಿನಲ್ಲಿ ಇವತ್ತು ಖಾತಾದ ಏನು ಚಾಲನೆ ಮಾಡಿದ್ದೀವಿ. ಇನ್ಮೇಲೆ ಪ್ರತಿ ವಾರ ಒಂದು ದಿವಸ ಈಗ ಈ ಮೆಂಬರ್ಸ್ಗೆ ಯಾರಿಗೂ ಯಾರು ಖಾತಾದಾರರಿದ್ರೋ ಅವ್ರಿಗೆ ನಾವೇ ಖುದ್ದು ಫೋನ್ ಮಾಡಿ ನಿಮ್ಮ ಖಾತಾ ರೆಡಿ ಆಗಿದೆ ಸರ್, ಬಂದು ಇಸ್ಕೊಂಡು ಹೋಗಿ ಅಂತ ಹೇಳಿ ಕರೆದು ಅವ್ರು ಕೊಡ್ತಾ ಇದ್ದೀವಿ. ಇದು ಹಿಂಗೆ ಮುಂದುವರಿಬೇಕು, ಹಿಂಗೆ ಮುಂದುವರಿಯುತ್ತೆ. ಜನರು ನಮ್ಮ ಮೇಲೆ ವಿಶ್ವಾಸ ಇಡಬೇಕು. ಜನ ಸೀದಾ ಆಫೀಸ್ವರೆಗೂ ಬರಬೇಕು ಅನ್ನೋ ಒಂದು ವಿಶ್ವಾಸದಿಂದ ಶ್ರೀನಿವಾಸಪುರದ ಜನತೆಗೆ ನನ್ನ ಈ ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.